ರೈತರ ಆಕ್ರೋಶದ ಕಿಚ್ಚು ಮುಧೋಳದಲ್ಲಿ ಈಗ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ತಹಶೀಲ್ದಾರ್ ಕಚೇರಿಯ ಬಳಿ ಭಾರಿ ಹೈಡ್ರಾಮಾ ಆಗಿದೆ. ತಹಶೀಲ್ದಾರ್ ಕಚೇರಿ ಸಮೀಪ ಬರ್ತಾ ಇದ್ದಂತೆ ಗಲಾಟೆ ಆಗಿದೆ. ತಹಶೀಲ್ದಾರ್ ಕಚೇರಿಯನ್ನ ಬಂದ್ ಮಾಡುವಂತೆ ರೈತರು ಆಗ್ರಹವನ್ನು ಮಾಡಿದ್ದಾರೆ. ಓಡೋಡಿ ಆವರಣದೊಳಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಅಧಿಕಾರಿಗಳನ್ನ ಹೊರ ಕಳುಹಿಸಿ ಕಚೇರಿ ಬಾಗಿಲನ್ನ ಬಂದ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಪ್ರತಿಭಟನೆಯ ಕಾವು ಈಗ ಮುಧೋಳವನ್ನ ವ್ಯಾಪಿಸಿದೆ. ಏನೇನು ಹೈಡ್ರಾಮಾ ಆಯ್ತಾ ಇವತ್ತು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ? ಸಿದ್ದು, ರಂಜಿತ್, ಈಗಾಗಲೇ ಏನು ಮುಧೋಳ ಕಬ್ಬು ಬೆಳೆಗಾರರ ಒಂದು ಸಹನೆ ಕಟ್ಟೆ ಒಡೆದೋಗಿದೆ. ಯಾಕಂತಂದ್ರೆ ಸಾಕಷ್ಟು ದಿನಗಳಿಂದ ಏನು 3,500 ರೂಪಾಯಿ ಬೇಕಂತ ಒಂದು ಪ್ರತಿಭಟನೆಯಲ್ಲೇ ತೊಡಗಿದಂಥ ರೈತರಿಗೆ ಯಾವುದೇ ಒಂದು ಸ್ಪಂದನೆ ಆಗ್ತಾ ಇಲ್ಲ, ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಮುಧೋಳ ನಗರದಲ್ಲಿ ಬೃಹತ್ ಆದಂಥ ಹೋರಾಟದೊಂದಿಗೆ ಒಂದು ತಹಸೀಲ್ದಾರ್ ಕಚೇರಿಗೆ ರೈತರು ಆಗಮಿಸ್ತಾ ಇದ್ದಾರೆ. ರೈತರು ಆಗಮಿಸುವ ಮಧ್ಯದಲ್ಲಿ ಏನು ತಹಸೀಲ್ದಾರ್ ಕಚೇರಿಯ ಒಂದು ಗೇಟನ್ನು ಬಂದ್ ಮಾಡಿರ್ತಾರೆ ಪೊಲೀಸರು. ಆ ಗೇಟನ್ನು ತವಳಿ ಒಳಗಡೆ ಬಂದು ರೈತರು ಇವತ್ತಿನ ದಿವಸ ಏನು ಎಲ್ಲರೂ ಕೂಡ ತಹಸೀಲ್ದಾರ್ ಕಚೇರಿ ಎದುರಿಗೆ ಕೂತ್ಕೊಂಡು ಒಂದು ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಕಚೇರಿ ಸ್ಥಳಕ್ಕೆ ಬಂದು ಈಗಾಗಲೇ ಇವರ ಒಂದು ಮನವಿಯನ್ನು ಸ್ವೀಕಾರ ಮಾಡಬೇಕು, ಜೊತೆಗೆ ಇವರು ಹೇಳುವಂಥ ಕೆಲವು ವಿಷಯಗಳನ್ನು ಕೇಳಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತರು ಒಂದು ಒತ್ತಾಯ ಮಾಡುವ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ಏನು ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಾಗಿರ್ಬೋದು ಅಲ್ಲ ಕೆಲವು ಕಡೆಗಳಲ್ಲಿ ರೈತರು ಈಗಾಗಲೇ ಕೂತ್ಕೊಂಡು ಏನು ತಮ್ಮ ಒಂದು ಸಹನೆ ಕಟ್ಟೆ ಒಡೆದಿದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಏನು ತಾಲೂಕಾ ದಂಡಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಯಾವುದಕ್ಕೂ ಕೂಡ ಇವರ ಒಂದು ಮನವಿಗೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಏನು ಎಲ್ಲರೂ ಒಂದು ಬಿಟ್ಬಿಡಿ, ನಮ್ಮನ್ನು ನಾವು ಏನು ಅಧಿಕಾರಿಗಳನ್ನು ಬಿಟ್ಟು ನಾವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತನಾಡಿ ನಾವು ಎಲ್ಲವೂ ಸರಿ ಮಾಡ್ಕೋತೀವಿ, ನೀವು ಮಧ್ಯದಲ್ಲಿ ಬಂದು FRPಯನ್ನು ತಗೊಳ್ರಿ ಅಂದರೆ ನಮಗೆ ತಗೊಳ್ಳಿಕ್ಕಾಗೋದಿಲ್ಲ ಅನ್ನುವಂಥ ಇವರ ಒಂದು ಬೇಡಿಕೆ ಕೂಡ ಇದೆ. ಜೊತೆಗೆ ಏನಂತಂದರೆ ಒಟ್ಟಿನಲ್ಲಿ ನಮಗೆ 3,500 ರೂಪಾಯಿ ಕೊಡೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಅನ್ನುವಂಥ ರೈತರ ಒತ್ತಾಯವು ಕೂಡ ಕಳೆದ 4 ದಿನಗಳಿಂದಲೂ ಕೂಡ ಅಹೋರಾತ್ರಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಸರ್ಕಾರವಾಗಿ ಸರಿಯಾದಂಥ ಇವ್ರಿಗೆ ಏನು ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂತಂದರೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದಂಥ ಹಣವನ್ನು ಕೊಡ್ತೀವಿ ಅನ್ನುವಂಥದ್ದು ಒಂದು ರಿಕ್ವೆಸ್ಟ್ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇದ್ದಂಥ ಸಮಸ್ಯೆಗೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಏನಾಗಿದೆ ಅಂತಂದರೆ ಈಗ ಸರ್ಕಾರದಲ್ಲಿದ್ದಂಥ ಸಾಕಷ್ಟು ಮಂತ್ರಿಗಳ ಒಂದು ಕಾರ್ಖಾನೆಗಳಿರೋದ್ರಿಂದ ಯಾವುದೇ ಒಂದು ನಮಗೆ ಏನು ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂತಂದರೆ ಅವರ ಕಾರ್ಖಾನೆಗಳ ಒಂದು ಉಳಿವಿನ ನಿಟ್ಟಿನಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಮನವೊಲಿಸುವಂಥ ಕೆಲಸ ಮಾಡಿ ಇವತ್ತು ನಮಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಕೇಳಲಿಕ್ಕೆ ಯಾವುದೇ ಒಂದು ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಎಷ್ಟೇ ಒಂದು ಬೇಡಿಕೊಂಡ್ರು, ಎಷ್ಟೇ ಒಂದು ಪ್ರತಿಭಟನೆ ಮೂಲಕ ಕೇಳಿಕೊಂಡ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತಿನ ತನಕ ನಾವು ಒಂದು
ಒಂದು ಗಡುವನ್ನು ನೀಡಿದ್ದೀವಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಗಡುವಿಗೆ ಸ್ಪಂದನೆ ನೀಡಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಹನೆ ಕಟ್ಟಿ ಹೊಡೆದ ಮೇಲೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಜೊತೆಗೆ ಅನೇಕ ಫ್ಯಾಕ್ಟ್ರಿಗಳಿಗೆ ಕೂಡ ನಾವು ನುಗ್ಗಿ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಹೇಳೋದಿಲ್ಲ. ಯಾಕಂತಂದರೆ ಅಲ್ಲಿ ನಡೆದಿದ್ದಕ್ಕೆ ಹೊಣೆ ಜಿಲ್ಲಾಡಳಿತ ಮತ್ತು ಈ ಸರ್ಕಾರ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ರೈತರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಬಂದೋಬಸ್ತಿನ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿ ಏನು ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿವರೆಗೆ ಬಂದು ಇಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ಸಾಕಷ್ಟು ಒಂದು ರೈತರು ಕೂಡ ಒಂದು ಪ್ರತಿಭಟನೆ ಮೂಲಕ ಅಧಿಕಾರಿಗಳನ್ನು ಒತ್ತಾಯಿಸುವಂಥದ್ದಾಗಲಿ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಅಧಿಕಾರಿಗಳನ್ನು ಈ ಥರ ಆಕ್ರೋಶದ ಕಿಚ್ಚು ಮುಧೋಳದಲ್ಲಿ ಈಗ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ತಹಶೀಲ್ದಾರ್ ಕಚೇರಿಯ ಬಳಿ ಭಾರಿ ಹೈಡ್ರಾಮಾ ಆಗಿದೆ. ತಹಶೀಲ್ದಾರ್ ಕಚೇರಿ ಸಮೀಪ ಬರ್ತಾ ಇದ್ದಂತೆ ಗಲಾಟೆ ಆಗಿದೆ. ತಹಶೀಲ್ದಾರ್ ಕಚೇರಿಯನ್ನ ಬಂದ್ ಮಾಡುವಂತೆ ರೈತರು ಆಗ್ರಹವನ್ನು ಮಾಡಿದ್ದಾರೆ. ಓಡೋಡಿ ಆವರಣದೊಳಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಅಧಿಕಾರಿಗಳನ್ನ ಹೊರ ಕಳುಹಿಸಿ ಕಚೇರಿ ಬಾಗಿಲನ್ನ ಬಂದ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಪ್ರತಿಭಟನೆಯ ಕಾವು ಈಗ ಮುಧೋಳವನ್ನ ವ್ಯಾಪಿಸಿದೆ. ಏನೇನು ಹೈಡ್ರಾಮಾ ಆಯ್ತಾ ಇವತ್ತು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ? ಸಿದ್ದು, ರಂಜಿತ್, ಈಗಾಗಲೇ ಏನು ಮುಧೋಳ ಕಬ್ಬು ಬೆಳೆಗಾರರ ಒಂದು ಸಹನೆ ಕಟ್ಟೆ ಒಡೆದೋಗಿದೆ. ಯಾಕಂತಂದ್ರೆ ಸಾಕಷ್ಟು ದಿನಗಳಿಂದ ಏನು 3,500 ರೂಪಾಯಿ ಬೇಕಂತ ಒಂದು ಪ್ರತಿಭಟನೆಯಲ್ಲೇ ತೊಡಗಿದಂಥ ರೈತರಿಗೆ ಯಾವುದೇ ಒಂದು ಸ್ಪಂದನೆ ಆಗ್ತಾ ಇಲ್ಲ, ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಮುಧೋಳ ನಗರದಲ್ಲಿ ಬೃಹತ್ ಆದಂಥ ಹೋರಾಟದೊಂದಿಗೆ ಒಂದು ತಹಸೀಲ್ದಾರ್ ಕಚೇರಿಗೆ ರೈತರು ಆಗಮಿಸ್ತಾ ಇದ್ದಾರೆ. ರೈತರು ಆಗಮಿಸುವ ಮಧ್ಯದಲ್ಲಿ ಏನು ತಹಸೀಲ್ದಾರ್ ಕಚೇರಿಯ ಒಂದು ಗೇಟನ್ನು ಬಂದ್ ಮಾಡಿರ್ತಾರೆ ಪೊಲೀಸರು. ಆ ಗೇಟನ್ನು ತವಳಿ ಒಳಗಡೆ ಬಂದು ರೈತರು ಇವತ್ತಿನ ದಿವಸ ಏನು ಎಲ್ಲರೂ ಕೂಡ ತಹಸೀಲ್ದಾರ್ ಕಚೇರಿ ಎದುರಿಗೆ ಕೂತ್ಕೊಂಡು ಒಂದು ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಕಚೇರಿ ಸ್ಥಳಕ್ಕೆ ಬಂದು ಈಗಾಗಲೇ ಇವರ ಒಂದು ಮನವಿಯನ್ನು ಸ್ವೀಕಾರ ಮಾಡಬೇಕು, ಜೊತೆಗೆ ಇವರು ಹೇಳುವಂಥ ಕೆಲವು ವಿಷಯಗಳನ್ನು ಕೇಳಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತರು ಒಂದು ಒತ್ತಾಯ ಮಾಡುವ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ಏನು ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಾಗಿರ್ಬೋದು ಅಲ್ಲ ಕೆಲವು ಕಡೆಗಳಲ್ಲಿ ರೈತರು ಈಗಾಗಲೇ ಕೂತ್ಕೊಂಡು ಏನು ತಮ್ಮ ಒಂದು ಸಹನೆ ಕಟ್ಟೆ ಒಡೆದಿದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಏನು ತಾಲೂಕಾ ದಂಡಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಯಾವುದಕ್ಕೂ ಕೂಡ ಇವರ ಒಂದು ಮನವಿಗೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಏನು ಎಲ್ಲರೂ ಒಂದು ಬಿಟ್ಬಿಡಿ ನಮ್ಮನ್ನು, ನಾವು ಏನು ಅಧಿಕಾರಿಗಳನ್ನು ಬಿಟ್ಟು ನಾವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತನಾಡಿ ನಾವು ಎಲ್ಲವೂ ಸರಿ ಮಾಡ್ಕೋತೀವಿ, ನೀವು ಮಧ್ಯದಲ್ಲಿ ಬಂದು FRPಯನ್ನು ತಗೊಳ್ರಿ ಅಂದರೆ ನಮಗೆ ತಗೊಳ್ಳಿಕ್ಕಾಗೋದಿಲ್ಲ ಅನ್ನುವಂಥ ಇವರ ಒಂದು ಬೇಡಿಕೆ ಕೂಡ ಇದೆ. ಜೊತೆಗೆ ಏನಂತಂದರೆ ಒಟ್ಟಿನಲ್ಲಿ ನಮಗೆ 3,500 ರೂಪಾಯಿ ಕೊಡೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಅನ್ನುವಂಥ ರೈತರ ಒತ್ತಾಯವು ಕೂಡ ಕಳೆದ 4 ದಿನಗಳಿಂದಲೂ ಕೂಡ ಅಹೋರಾತ್ರಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ
ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಸರ್ಕಾರವಾಗಿ ಸರಿಯಾದಂಥ ಇವ್ರಿಗೆ ಏನು ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂತಂದರೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದಂಥ ಹಣವನ್ನು ಕೊಡ್ತೀವಿ ಅನ್ನುವಂಥದ್ದು ಒಂದು ರಿಕ್ವೆಸ್ಟ್ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇದ್ದಂಥ ಸಮಸ್ಯೆಗೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಏನಾಗಿದೆ ಅಂತಂದರೆ ಈಗ ಸರ್ಕಾರದಲ್ಲಿದ್ದಂಥ ಸಾಕಷ್ಟು ಮಂತ್ರಿಗಳ ಒಂದು ಕಾರ್ಖಾನೆಗಳಿರೋದ್ರಿಂದ ಯಾವುದೇ ಒಂದು ನಮಗೆ ಏನು ಸ್ಪಂದನೆ ಸಿಗ್ತಾ ಇಲ್ಲ. ಯಾಕಂತಂದರೆ ಅವರ ಕಾರ್ಖಾನೆಗಳ ಒಂದು ಉಳಿವಿನ ನಿಟ್ಟಿನಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಮನವೊಲಿಸುವಂಥ ಕೆಲಸ ಮಾಡಿ ಇವತ್ತು ನಮಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಕೇಳಲಿಕ್ಕೆ ಯಾವುದೇ ಒಂದು ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಎಷ್ಟೇ ಒಂದು ಬೇಡಿಕೊಂಡ್ರು, ಎಷ್ಟೇ ಒಂದು ಪ್ರತಿಭಟನೆ ಮೂಲಕ ಕೇಳಿಕೊಂಡ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತಿನ ತನಕ ನಾವು ಒಂದು ಗಡುವನ್ನು ನೀಡಿದ್ದೀವಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಗಡುವಿಗೆ ಸ್ಪಂದನೆ ನೀಡಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಹನೆ ಕಟ್ಟಿ ಹೊಡೆದ ಮೇಲೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಜೊತೆಗೆ ಅನೇಕ ಫ್ಯಾಕ್ಟ್ರಿಗಳಿಗೆ ಕೂಡ ನಾವು ನುಗ್ಗಿ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಹೇಳೋದಿಲ್ಲ. ಯಾಕಂತಂದರೆ ಅಲ್ಲಿ ನಡೆದಿದ್ದಕ್ಕೆ ಹೊಣೆ ಜಿಲ್ಲಾಡಳಿತ ಮತ್ತು ಈ ಸರ್ಕಾರ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ರೈತರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಬಂದೋಬಸ್ತಿನ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿ ಏನು ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿವರೆಗೆ ಬಂದು ಇಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ಸಾಕಷ್ಟು ಒಂದು ರೈತರು ಕೂಡ ಒಂದು ಪ್ರತಿಭಟನೆ ಮೂಲಕ ಅಧಿಕಾರಿಗಳನ್ನು ಒತ್ತಾಯಿಸುವಂಥದ್ದಾಗಲಿ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಅಧಿಕಾರಿಗಳನ್ನು